ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬೆಂಗಳೂರು ಇಡೀ ದೇಶವನ್ನು ಸಾಕ್ತಾ ಇದೆ, ಕರ್ನಾಟಕವನ್ನು ಸಾಕ್ತಾ ಇದೆ. ಭಾರತದ ಆರ್ಥಿಕತೆಗೆ ಬೆಂಗಳೂರಿನ ಕೊಡುಗೆ ಅಪಾರ ಆಗಿರ್ತಕ್ಕಂಥದ್ದು. BBMP ಇದ್ದಂಥ ಒಂದು BBMP ಇದೀಗ GBA ಆಗಿ 5 ಪಾಲಿಕೆಗಳಾಗಿದೆ. ಸುಮಾರು 20,000 ಕೋಟಿ ರೂಪಾಯಿ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಸರ್ಕಾರ ತನ್ನ ಬಜೆಟ್ನಲ್ಲಿ 7,000 ಕೋಟಿ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. BBMPಯ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಈ ವರ್ಷ ಆಗಿರ್ತಕ್ಕಂಥದ್ದು 3,500 ಕೋಟಿ. ಇನ್ನು ಕಸ, ಮತ್ತೊಂದು ತೆರಿಗೆ, ಆ ತೆರಿಗೆ ಅಂತ ಹೇಳಿದರೆ ಅದೊಂದು 2,000 ಕೋಟಿ. ಒಟ್ಟಾರೆ 11,000 ಕೋಟಿ ರೂಪಾಯಿಯಲ್ಲಿ 20,000 ಕೋಟಿ ಬಜೆಟನ್ನು ಮೇಂಟೈನ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ನಗರ ಯೋಜಿತ ನಗರ ಅಲ್ಲ, ಕನ್ಸ್ಟ್ರಕ್ಟಿವ್ ನಗರ ಅಲ್ಲ ಅಂತೇಳಿ ಇಲ್ಲಿನ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲರೂ ಹೇಳ್ತಾರೆ. ಅದು ಬರೀ ಯೋಜಿತ ನಗರ ಅಲ್ಲ ಅಂದ ಮೇಲೆ ಕೂಡ ಜನರ ಸಮಸ್ಯೆ, ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸೋ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರ ಇದ್ದರೂ ಕೂಡ ಆದ್ಯ ಕರ್ತವ್ಯ. ನಾನು ಹೇಳ್ತಿರ್ತೀನಿ, ಯಾಕೆ ಆ BBMPಯಲ್ಲಿ ಅಂದರೆ GBAಯಲ್ಲಿ ಆಡಳಿತ ಇರಬೇಕು, ಜನಪ್ರತಿನಿಧಿಗಳು ಇರಬೇಕು ಅನ್ನೋ ಹೇಳೋದಕ್ಕೆ ಇಂಥ ಘಟನೆಗಳೇ ಸಾಕ್ಷಿ. ಯಾವುದೋ ಒಬ್ಬ ವಾರ್ಡ್ನವ್ರು ಇದ್ದರೆ ಆ ವಾರ್ಡ್ಗೆ ಹೋಗಿ ಅವನು ವೀಕ್ಷಣೆ ಮಾಡ್ತಾವನು ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಆಡಳಿತ ಇಲ್ಲ ಅಂತ ಹೇಳಿದರೆ, ಅಧಿಕಾರಿಗಳ ಕೈ ಕೊಟ್ಟರೆ ಏನು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಾವಿನ ಮನೆ ಆಗುತ್ತೆ. ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇರ್ತಕ್ಕಂಥದ್ದು. ಬೋರಿಂಗ್ ಗೋಡೆ ಕುಸಿತ 7 ಜನ ಸತ್ತೋದ್ರು, ಅಲ್ಲೇ 2 ಜನ ಕರೆಂಟ್ ಸಾಕು ಹೊಡೆದು ಸತ್ತೋದ್ರು, ಚಾವಣಿ ಕುಸಿತು ಮತ್ತೊಬ್ಬರು ಸತ್ತೋದ್ರು. ಒಂದು ಮಳೆ 20 ಜನರ ಜೀವವನ್ನು ತೆಗಿತು. ಅವರೆಲ್ಲರೂ ಕೂಡ ನಮ್ಮದು ಜೀವ, ಅವ್ರದ್ದು ಜೀವ. ನಮ್ಮ ಮನೆಗಳಲ್ಲೂ ಕೂಡ ಜನರಿದ್ದಾರೆ, ಅವ್ರ ಮನೆಯಲ್ಲೂ ಕೂಡ ಜೀವ ಇದ್ದಾರೆ. ಸತ್ತ ತಕ್ಷಣ ಪರಿಹಾರ ಕೊಟ್ಟ ತಕ್ಷಣ ಪರಿಹಾರ ಆಗಲ್ಲ. ಆದರೆ ಸಮಸ್ಯೆಗೆ ಮೂಲ ಪರಿಹಾರ ಏನು ಅನ್ನೋದನ್ನ ಸರ್ಕಾರಗಳು ಕಂಡುಹಿಡಿಬೇಕು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರೆ ಸಾಲದು. ಇಡೀ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿರುವ ಕಾರಣಕ್ಕಾಗಿ ಇಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಭವಿಷ್ಯದ ದಿನಗಳಲ್ಲಿ ಇದೇ ರೀತಿ ಭ್ರಷ್ಟಾಚಾರ ಆಗ್ತಿದೆ. ನಾಟ್ ಓನ್ಲಿ ಬೆಂಗಳೂರು, ಇಡೀ ದೇಶದಲ್ಲಿ ಬಹುಶಃ ಜನಸಾಮಾನ್ಯರ ಒಂದು ದಿನ ದಂಗೆ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಭ್ರಷ್ಟಾಚಾರ ವ್ಯವಸ್ಥೆಗೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಸಮಸ್ಯೆಯನ್ನು, ನಾವು ಬೆಂಗಳೂರಿನ ಆಡಳಿತ ನಡೆಸ್ತಿರ್ತಕ್ಕಂಥ ಮತ್ತು ಸರ್ಕಾರವನ್ನು ನಾವೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ನಾವೆಲ್ಲ ತೆರಿಗೆದಾರರು. ಹೌದಲ್ವ ಮೇಡಮ್? ಎಸ್ ಮೇಡಮ್. ನಾವೆಲ್ಲ ತೆರಿಗೆ, ಬೆಂಗಳೂರು ಕರ್ನಾಟಕದ ಹೈಯೆಸ್ಟ್ ತೆರಿಗೆ ಕಟ್ತಿರೋದು ನಾವು ಇಲ್ಲಿ ಇಡೀ ದೇಶದಲ್ಲಿ. ಇದ್ರೂ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ, ಯಾವುದೇ ಸರ್ಕಾರ ಬರಲಿ ಜನಸಾಮಾನ್ಯರಿಗೆ ತೊಂದರೆ ಕಂಟಿನ್ಯೂ ಆಗ್ತಾನೇ ಇದೆ. ಕಳೆದ 10 ವರ್ಷ 12 ವರ್ಷಗಳಿಂದ ನೀವು BBMP ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಇವಾಗ GBAಗೆ ಕನ್ವರ್ಟ್ ಮಾಡಿದ್ದಾರೆ. GBAಗೆ ಕನ್ವರ್ಟ್ ಮಾಡಿ ಜನ ಅಟ್ಲೀಸ್ಟ್ ಇವಾಗ ಏನಾದರೂ ಈ ಬದಲಾವಣೆ ಬರುತ್ತೆ ಅಂತ ನಾವು ನೋಡ್ತಾ ಕಾಯ್ತಿದ್ರೆ, GBA ಆದ್ಮೇಲೂ ಕೂಡ ಇವರು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಯಾವುದಾದ್ರೂ ಅದು ಕಾರಣ, ಅದಕ್ಕೆ ಡಿಲಿಮಿಟೇಷನ್ ಮಾಡಬೇಕು, ನಾವು ಇದು ಮಾಡಬೇಕು, ಅದು ಮಾಡಬೇಕು, ಇನ್ನು ಹೆಚ್ಚೆ ವಾರ್ಡ್ಗಳು ಮಾಡಬೇಕು ಅಂತ ಹೇಳ್ತಾ ಇನ್ನು ಡಿಲೇ ಆಗ್ತಾನೆ ಹೋಗ್ತದೆ. ಇದರಲ್ಲಿ ಯಾರಿಗೆ ಕಷ್ಟ ಆಗ್ತಿರೋದು? ಜನಸಾಮಾನ್ಯರಿಗೆ. ಯಾಕಂದರೆ ಒಬ್ಬೊಬ್ಬ ಶಾಸಕರ ಕೈಯಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸೀಸ್ ಅವರು ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಎಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಇವಾಗ ಮೊನ್ನೆ ನಡೆದಿರೋ ಘಟನೆನೇ ನೀವು ನೋಡಿ, ಎಷ್ಟು ಕರಪ್ಷನ್ನು, ಎಷ್ಟು ಇದೆ ಅಂದರೆ ಕರ್ನಾಟಕದಲ್ಲಿ ಇವತ್ತು ಡೆವಲಪ್ಮೆಂಟ್ಗೋಸ್ಕರ ಯಾವುದೇ ಪಕ್ಷದವರು ಇರಲಿ, ಬ್ಯಾನರ್ಗಳು, ದೊಡ್ಡ ಬ್ಯಾನರ್ಗಳು ಹಾಕ್ತಾರೆ ಶಾಸಕರುಗಳು. ಡೆವಲಪ್ಮೆಂಟ್ ನಡೀತಿದೆ. ಏನಾದರೂ ಅಪಘಾತ, ಬರ್ತಡೇಗಳಿಗೆ ಎಷ್ಟು ಬ್ಯಾನರ್ ಹಾಕ್ಬಾರ್ದು ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಯಾರು ಫಾಲೋ ಮಾಡ್ತಿದ್ದಾರೆ ಇಲ್ಲಿ? ಅವ್ರ ಪಕ್ಷದವರೇ ಹಾಕ್ತಿದ್ದಾರೆ ಬ್ಯಾನರ್ಗಳು. ಎಷ್ಟು ದೊಡ್ಡ ಬ್ಯಾನರ್ಗಳು ಜನರ ಮೇಲೆ ಬಿದ್ದು ಬ್ಯಾನರ್ಗಳು ಜನ ಸಾಯ್ತಿದ್ದಾರೆ. ಆದ್ರೂ ಇವ್ರಿಗೆ ಲೆಸನ್ ಇವ್ರು ಕಲೀಲಿಲ್ಲ. ಇವಾಗ ಏನು ದೊಡ್ಡ ಬ್ಯಾನರ್ ಹಾಕೋಕೆ ಮಾತ್ರ ಇವರು ಶಾಸಕರಂತ ಹೇಳೋದಾ? ಏನಾದರೂ ಅಪಘಾತ ಆದರೆ ಅದು ನಮ್ಮ ಹೊಣೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಇರೋ ಇಂಜಿನಿಯರ್ ಮೇಲೆ ಬರುತ್ತೆ, ಕಮಿಷನರ್ ಮೇಲೆ ಬರುತ್ತೆ, ಹಾಸ್ಪಿಟಲ್ ಅಥಾರಿಟಿ ಮೇಲೆ ಬರುತ್ತೆ. ಶಾಸಕರು ಕೂಡ ಅಲ್ಲಿ ಏನು ನಡೀತಿಲ್ಲ, ಅವ್ರ ಶಾಸಕರು ಯಾಕಿದ್ದಾರೆ? ಜನಸಾಮಾನ್ಯರ ಒಂದು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಅಲ್ವಾ ಅವರು. ಸೊ ನೀವು ಹೇಳೋದೇನಂದ್ರೆ ಬರೀ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಇದು ಹೊಣೆನಾ? ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಎಲ್ಲ ಕಾರಣ ಗೊತ್ತಾ? GBA ಚುನಾವಣೆ ಆಗದೆ ಇರತಕ್ಕಂಥದ್ದು. ಬೆಂಗಳೂರಿನ 28 ಶಾಸಕರುಗಳು ಕೂಡ ಚುನಾವಣೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇವರು ಮಜಾ ಮಾಡ್ಬೋದು. ಕಾರ್ಪೊರೇಟರ್ ಇದ್ರೆ ಅವ್ರು ಕಂಟ್ರೋಲ್ ಬರ್ತಾರೆ. ಒಬ್ಬ ಕಾರ್ಪೊರೇಟರ್ ಅವ್ರಿಗೆ ಪರೋಕ್ಷವಾಗಿ ಮುಂದೊಂದಿನ MLA ಟಿಕೆಟನ್ನು ಕೇಳ್ತಾನೆ, ಮತ್ತು ಪರೋಕ್ಷವಾಗಿ ಅವನು ಲೀಡರ್ ಆಗಿ ಬೆಳಿತಾನೆ. ಇವ್ರಿಗೆಲ್ಲರಿಗೂ ನುಂಗಿ ನೀರು ಕುಡಿಯೋಕ್ಕೂ ಕೂಡ ಅನುಕೂಲ. ಮತ್ತು ಒಬ್ಬ ಕಾರ್ಪೊರೇಟರ್ ಯಾಕೆ ಆಡಳಿತ ಬೇಕು, BBMPಯಲ್ಲಿ ಯಾಕೆ GBAಯಲ್ಲಿ ಅಧಿಕಾರ ಬೇಕು, ಚುನಾವಣೆ ಆಗಬೇಕನ್ನೋದಕ್ಕೆ ಈ ಥರದ ಉದಾಹರಣೆಗಳು ನಾನು ಹೇಳ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, BBMPಯಲ್ಲಿ ಎಂಪ್ಲಾಯೀಸ್ಗಳಿಲ್ಲ. ಈಗ GBA ಮಾಡಿದೆ 14,000 ಎಂಪ್ಲಾಯೀಸ್ ಇದ್ದಾರೆ. 14,000 ಎಂಪ್ಲಾಯೀಸು ಇಡೀ ಬೆಂಗಳೂರು 1.5 ಕೋಟಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ಕೊಂಡು ಮೂಲಭೂತ ಸೌಕರ್ಯವನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. GBA ಆದಮೇಲೂ ಕೂಡ ಸರ್ಕಾರ ಒಂದೇ ಒಂದು ಎಂಪ್ಲಾಯೀಸನ್ನು ತೆಗೆದುಕೊಂಡಿಲ್ಲ. ಇದು ಕೂಡ ಸಮಸ್ಯೆ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೊಳ್ತಲ್ಲ ಅಂತ ಹೇಳಿದರೆ, ಅವರು ಟ್ರಾನ್ಸ್ಫರ್ ಮಾಡಿಕೊಂಡು ಒಬ್ಬ ಇಂಜಿನಿಯರ್ಗಳಿಗೆ ಕೋಟಿಗಟ್ಟಲೆ ಕೊಟ್ಟು ಬರ್ತಾರೆ. ಆಯಿತಾ? ಕೋಟಿಗಟ್ಟಲೆ ಕೊಟ್ಟು ಬಂದವನಿಗೆ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಗೆ ಯೋಚನೆ ಯಾರೂ ಮಾಡಲ್ಲ. ಅವ್ರಿಗೇನು ದುಡ್ಡು ಎಲ್ಲಿ ಮಾಡಬೇಕು, ಎಲ್ಲಿ ವಸೂಲಿ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಈ ಸಾವಿಗೆ ಯಾರು ಹೊಣೆ? ಇದಕ್ಕೆ ಮೂಲ ಸಮಸ್ಯೆ
BBMPಗೆ ಎಲೆಕ್ಷನ್ ಮಾಡದೇ ಇರೋದು ಮತ್ತು ಎಫಿಷಿಯನ್ಸಿ ಇಲ್ಲದೆ ಇರೋದು BBMPಲಿ ನೋಡಿ. ಬೆಂಗಳೂರನ್ನ ಒಂದು BBMPಯಿಂದ ಆಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 5 ಭಾಗಗಳಾಗಿ ಮಾಡಿದ್ರು. ಬಟ್ ಏನಾಗ್ತಿದೆ, ಎಫಿಷಿಯನ್ಸಿ ಏನಿದೆ, ನಾವು ಇವಾಗ ಈ ಕಾರ್ಯಕ್ರಮ ಬರುವಾಗ ಇಲ್ಲಿ ಕೆಲವೊಂದು ವಾರ್ಡ್ಗಳು ನಾವು ಬಂದ್ವಿ ವೆಹಿಕಲಲ್ಲಿ ಬಂದಾಗ 2 ದಿನ ಆಯಿತು, ಏನು ಮರಗಳು ಬಿದ್ದು ಇದುವರೆಗೂ ಅವನ್ನು ತೆರವುಗೊಳಿಸೋ ಕಾರ್ಯ ಆಗಿಲ್ಲ. ಎಲ್ಲಿದೆ ಅಧಿಕಾರಿಗಳು? ಹೇಳಿದ್ಮೇಲೆ ನಿಮಗೆ ಜನ ಇಲ್ಲ, ನೀವು ಅವ್ರು ಲೆಕ್ಕ ಕೊಡ್ತಾರೆ 287 ಮರ ಅಂತ, 1000ಕ್ಕೆ ಹೆಚ್ಚು ಮರಗಳು ಬಿದ್ದಿದೆ. ಅಧಿಕಾರಿಗಳನ್ನ ತಗೊಳ್ಳಿ, ಮ್ಯಾನ್ ಪವರ್ ಏನು ಬೇಕೋ ಅದನ್ನು ತಗೊಂಡು ಜನರಿಗೆ, ಸರ್ಕಾರ ಇರೋದೇ ಜನಸಾಮಾನ್ಯರ ಕೆಲಸ ಮಾಡಲು ಅವ್ರ ಪರವಾಗಿ ಜನರನ್ನ ತಗೊಳ್ಳಿ. ಯಾರು ಬೇಡ ಅಂತ ಹೇಳಿದವರು? ನೀವು ಕಾಂಟ್ರಾಕ್ಟ್ ಮಾಡೋದಕ್ಕೆ 1000 ಕೋಟಿ ಮೀಸಲಿಡ್ತೀರಾ, ಎಂಪ್ಲಾಯೀಸ್ನ ತಗೊಳ್ಳೋಕ್ಕೆ ಯಾಕೆ? ಅದು ನಮ್ಮ ಪ್ರಶ್ನೆ. ನಿಮ್ಮದು BJP ಕೂಡ ಸರ್ಕಾರ ಇತ್ತು, ಅವರು ಚುನಾವಣೆ ಮಾಡಲಿಲ್ಲ, ಇವರು ಚುನಾವಣೆ ಮಾಡಲಿಲ್ಲ. ಈಗ ಸೆಪ್ಟೆಂಬರ್ಗೆ ಚುನಾವಣೆ ಮುಂದೂಡಿದ್ರು. ನಾನು ಅನೇಕ ಬಾರಿ ಹೇಳ್ತಿದ್ದೆ, ಇಲ್ಲ ಚುನಾವಣೆ ಆಗ್ಬಿಡುತ್ತೆ ಅಂತ. ಅನೇಕ ಜನರು ಆಕಾಂಕ್ಷಿಗಳಿದ್ರು, ನಾವು ಕಾರ್ಪೊರೇಟರ್ ಆಗಬೇಕು ಅಂತಿದ್ರು, ಇವರೆಲ್ಲ ಕನ್ಸ್ಕೊಂಡಿದ್ರು. ಪಾಪ ಆಮ್ ಆದ್ಮಿ ಪಾರ್ಟಿಯವರಂತೂ ನಿದ್ದೆನೇ ಮಾಡಿಲ್ಲ, ತುಂಬ ಜನ ನಿದ್ದೆನೇ ಮಾಡಿಲ್ಲ. ನಾನು ಹೇಳ್ತಾ ಇದ್ದೆ ಯಾವ ಕಾರಣಕ್ಕೂ ಎಲೆಕ್ಷನ್ ಆಗಲ್ಲ, ನಾನು ಹೇಳ್ತಾ ಇದ್ದೆ ಆಯಿತಾ. ಈಗ ಎಲ್ಲರೂ ಹೊಣೆ ಅಲ್ವ ಸರ್ ಇದಕ್ಕೆ? ಸರ್ ಹೌದು. ಈಗ ಮೂಲ ಹೊಣೆ ನೋಡಿ ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳ ಕೈ ಮುಗ್ದು ನಾನು ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ GBA ಚುನಾವಣೆ ಮಾಡಿ ಸ್ವಾಮಿ, ಜನಸಾಮಾನ್ಯರ ಕಣ್ಣೀರು ಒರೆಸಿ, ನೀವು ಜನಸಾಮಾನ್ಯರ ಕಣ್ಣೀರು ಒರೆಸಿವಿ ಅಂತ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರ ಕಣ್ಣೀರು ಹಾಕ್ಸ್ತಾ ಇದ್ದೀರಾ ಸರ್. ನೋಡಿ, ಈಗ ಎಲ್ಲ ವಿಚಾರಕ್ಕೂ ಈಗ ಸ್ಥಳೀಯ ಯಾರ್ಯಾರು ಇರ್ತಾರೆ, ಡೈರೆಕ್ಟು ಹೋಗ್ಬಿಟ್ಟು ಡೈರೆಕ್ಟು ಶಾಸಕರನ್ನ ಭೇಟಿಯಾಗಕ್ಕಾಗಲ್ಲ. ಸ್ಥಳೀಯವಾಗಿ ಯಾರು ಕಾರ್ಪೊರೇಟರ್ ಇರ್ತಾರೆ ಅವರಿಂದ ಎಷ್ಟೋ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ದಯವಿಟ್ಟು ಫಸ್ಟ್ ಸಮಸ್ಯೆ ಸರ್ ನೋಡಿ, ಮೊನ್ನೆ ಮಳೆ ಬಂದಾಗ ನಮ್ಮನೆಗೆ ನೀರು ನುಗ್ಗಿತ್ತು ಸ್ವಾಮಿ. ನಮ್ಗೆ ಅದೇ ಕೆಲಸನ ಹೇಳಿ, ನಾವು ಕೆಲ್ಸಕ್ಕೆ ಹೋಗಿರ್ತೀವಿ, ಬಂದಿರ್ತೀವಿ, ತಿರ್ಗಾ ನೀರು ಎತ್ತಾಕ್ಬೇಕು, ಮನೇಲಿ ಮಲ್ಕೋಬೇಕು, ಆ ರೀತಿ ಪರಿಸ್ಥಿತಿ ಉಂಟಾಗಿದೆ ಸರ್. ಹೌದು, 100% ಆಗಿದೆ ಸರ್. 198 ವಾರ್ಡ್ನ 245 ತಂದವರು ನೀವೇ. 245 ಹೋಗಿ 5 ಪಾಲಿಕೆಗಳಾಗಿದೆ, 1 BBMP 5 ಪಾಲಿಕೆಗಳಾಗಿದೆ. ಆದರೂ ಕೂಡ ಇದು ಬಗೆಹರಿಯಲ್ವಾ? ಬಗೆಹರಿಯಲ್ಲ ಸರ್. ಯಾಕಂದರೆ ಇವ್ರಿಗೆ ಒಂದು ಗಾದೆ ಇದೆಯಲ್ಲ, ಕುಣಿಯಲಾರ್ದವ್ರಿಗೆ ನೆಲಡಂಕು ಅಂತ, ಆ ಥರ ಇವ್ರದ್ದು. ಈಗ ಇವ್ರಿಗೇನೇ ಕಾರಣ, ಈಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇದು ಅನ್ಪ್ಲಾನ್ಡ್ ಸಿಟಿ, ಅಲ್ಲಿ ತಪ್ಪಿಸ್ಕೊಂಡು ಸರ್. ಅದು ಯಾಕೆ ಸರ್ ಅನ್ಪ್ಲಾನ್ ಸಿಟಿ? ಪ್ಲಾನ್ಡ್ ಆಗಿ ಮಾಡಿ ಸರ್, ಹೋಗ್ಲಿ ಕೆಲಸ ಮಾಡಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೈಸರ್ಗಿಕ ವಿಕೋಪ, ಮಳೆ ಬಂದಿದ್ರಿಂದ ಆಯ್ತು. ಮಾನವ ನಿರ್ಮಿತ ವಿಕೋಪಗಳಿಗೆ ಯಾರು ಇಲ್ಲಿ ಹೊಣೆ? ಸರ್ಕಾರ ಅಲ್ವಾ? ಈಗ ಕೂತಿದಾರಲ್ಲ 3 ವರ್ಷದಿಂದ, ಒಂದೊಂದು ವರ್ಷ ಒಂದೊಂದು ಕತೆ. ಗುಂಡಿ ಬಿದ್ದರೆ ಮಳೆ ನಿಂತ ಮೇಲೆ ಮುಚ್ತೀವಿ, ಈಗ ಮಳೆ ಬಂದರೆ ಮತ್ತೆ ಅದೇ ಗುಂಡಿ. ಹೋಗುವ ರೋಡ್ಗಳನ್ನು ನೋಡಿ ಸರ್, ಒಂದೇ ಮಳೆಗೆ ಮತ್ತೆಲ್ಲ ಗುಂಡಿಗಳು ಓಪನ್ ಆಗಿದ್ದಾವೆ. ಈ ಗುಂಡಿಗಳಿಗೆ ಅದೆಷ್ಟೋ ಫಿಕ್ಸು, ಒಂದು ಗುಂಡಿಗೆ ಇಷ್ಟು ದುಡ್ಡಂತೆ. ಮುಚ್ತಾ ಇರಿ, ಮತ್ತೊಂದು ಮಳೆ ಬರೋಕ್ಕೂ ಓಪನ್ ಆಗ್ತಾ ಇರುತ್ತೆ. ಅದೆಷ್ಟೆಷ್ಟು ಕೋಟಿಗೆ ಬರೀ ಈ ಗುಂಡಿ ಮುಚ್ಚಾಕೆ ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಸ್ವಲ್ಪ ಕಾಂಟ್ರಾಕ್ಟ್ರುಗಳು ಗುಂಡಿ ತೋಡಕ್ಕೂ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಮತ್ತೆ ಗುಂಡಿ ಮುಚ್ಚಬೇಕಲ್ಲ ಮಳೆ ಬಂದ ಮೇಲೆ. ಇದೇ ಆಗೋಗಿದೆ. ಕಡೆಯದಾಗಿ ಹೇಳೋದು ಏನಂದರೆ, ಇವ್ರು ಎಲೆಕ್ಷನ್ನೂ ಮಾಡಲ್ಲ. ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಜವಾಬ್ದಾರಿ ಅಂತೆ. ಯಾಕೆ ಸರ್ಕಾರದ ಹಣ ಇಲ್ಲ ಅಂತ ಹೇಳಿದವರು. ಹಣ ಇಲ್ವಾ? ಹಣ ಇಲ್ಲ, ಅದು ಎಲ್ರಿಗೂ ಗೊತ್ತಲ್ವಾ? ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಚಂದ ಅಂತ ಕೇಳಿ, ತಗೊಳ್ಳಿ ಸರ್. ಜನ ಚಂದ ಎತ್ತು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ ಜನ. ಎತ್ತಲಾಗೆ 2000 ಕೊಡ್ತಾ ಇದೀವಿ, ಮತ್ತೊಂದು ಕೊಡ್ತಾ ಇದೀವಿ. ಜನ ರೆಡಿ ಇದ್ದಾರೆ ನಿಮ್ ಗುಂಡಿ ಮುಚ್ಚೋದಕ್ಕೆ, ಎಲ್ಲದಕ್ಕೂ. GBA ಅಧಿಕಾರಿಗಳ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಎಲ್ಲ ಕಣ್ಣು ಮುಂದೆ ಕಾಣ್ತಿದೆ 10 ಜನರ ಸಾವಿನ ಮುಖಾಂತರ. ಚುನಾವಣೆ ನಮ್ಮ ಏನು ಭ್ರಷ್ಟಾಚಾರ GBAನಲ್ಲಿ ನಡೀತಿಲ್ಲ. ಅದು BJP ಸರ್ಕಾರದ 40% ಕಮಿಷನಲ್ಲಿ ನಿಂತೋಯ್ತು. ನಮ್ಮ ಸರ್ಕಾರ ಬಂದ ನಂತರ ಅದನ್ನು ಮಟ್ಟ ಹಾಕಿದ್ದೇವೆ. 46 ಎಂಜಿನಿಯರ್ಸ್ಗಳನ್ನು ಕಂಟ್ರೋಲ್ ಮಾಡಿ 44 ಎಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಿದಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ 10 ಜನ ಏನು ಸತ್ತಿದ್ದಾರೆ ಅವರಿಗೆ ನಮ್ಮ ಹೃದಯ ಒಡೆದೋಗುವಂಥ ಒಂದು ಪರಿಸ್ಥಿತಿ. ಎಸ್, ಅದು ಏನಾಗಿದೆ, ಯಾರೂ ಅಕಾಲಿಕವಾಗಿ ಬಂದಂಥ ಮಳೆ, ಏಕಾಏಕಿ 2000 ಮರಗಳು ಬಿದ್ದಿದೆ. 2000 ಮರಗಳು ಬಿದ್ದಿದೆ 2 ಗಂಟೆನಲ್ಲಿ ಸರಿಸುಮಾರು 50% ತೆರವುಗೊಳಿಸಿದ್ದೇವೆ. ಅದು ಕಾಂಗ್ರೆಸ್, ಅದು DK ಶಿವಕುಮಾರ್ ಅವರ ಕೆಲಸ. ಓಕೆ, ಆ ಕೆಲಸವನ್ನು ಮಾಡಿದ್ದೇವೆ. BJP ಅವರು ನೈತಿಕ ಹೊಣೆಯನ್ನು, ಯಾಕೆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಯಾರು? ಚುನಾವಣೆ ನಡೆಸಬೇಕಾಗಿರ್ತೋ ಚುನಾವಣಾ ಆಯೋಗ. ಚುನಾವಣಾ ಆಯೋಗ BJP ಕೈಲೇ ಇದೆ, ನಡ್ಸಕ್ಕೆ ಹೇಳಿ. ನಾಚಿಕೆ ಆಗಬೇಕು BJP ಅವರು ಕೇಳೋದಕ್ಕೆ. ಚುನಾವಣೆ ನಡೆಸಿ ಅಂದರೆ ರಾಜ್ಯ ಸರ್ಕಾರದ ಜವಾಬ್ದಾರಿನ, ಅದು ಚುನಾವಣಾ ಆಯೋಗದ ಜವಾಬ್ದಾರಿನ ರಾಜ್ಯ ಸರ್ಕಾರ ಹೇಗೆ ಹೊರಕ್ಕೆ ಸಾಧ್ಯ? ನಾವು ಆಲ್ರೆಡಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇವೆ. ಚುನಾವಣಾಧಿಕಾರಿಗಳು ಹೇಳಿದ್ರು ಸರ್ಕಾರ ನಮಗೆ ಹಣವನ್ನು ಕೊಟ್ಟಿಲ್ಲ, ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರು. ಯಾವುದಕ್ಕೆ?
ಚುನಾವಣೆ GBA ಚುನಾವಣೆ ನಡೆಸಕ್ ಸ್ವಾಮಿ. ಸುಳ್ಳು ಅದು ಇದು ಅಕ್ಷರ ಚುನಾವಣಾಧಿಕಾರಿಗಳು ಸುಳ್ಳ. ಒಂದು ನಿಮಿಷ, ಆ ರೀತಿಯಾದಂಥ ಸುಳ್ಳು ಸುದ್ದಿಯನ್ನು ಚುನಾವಣಾ ಆಯೋಗ ಕೊಡಬಾರ್ದು. ಚುನಾವಣಾ ಆಯೋಗ ಬಿಜೆಪಿಯ ಏನು ಮುಂಚೂಣಿ ಘಟಕದ ರೀತಿ ಬಿಹೇವ್ ಮಾಡಬಾರ್ದು. ಹಣ ಏನಾದ್ರು ಇದು ನಾಳೆ ಬೆಳಗ್ಗೆ ರಿಲೀಸ್ ಮಾಡ್ತೇವೆ, ತಾಕತ್ತಿರೆ ಚುನಾವಣಾ ಆಯೋಗ ಮಾಡಕ್ಕೆ ಹೇಳಿ. ಬಿಜೆಪಿಯ ಕೇಂದ್ರ ಸರ್ಕಾರನೇ ಅವರಲ್ಲೇ ಇದೆ, ನಡ್ಸಕ್ಕೆ ಹೇಳಿ. ಇಲ್ಲಿವರೆಗೂ ಒಂದು ಪೆಟಿಷನ್ ಕೊಟ್ಟಿಲ್ಲ. 2019 ಅಧಿಕಾರದಲ್ಲಿದ್ದವ್ರು ಯಾರು? 4 ವರ್ಷ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಅವರು ಕೆಳಗಡೆ ಹಾಕೊಂಡು ಕೂತಿದ್ದಂಥ ಬಿಜೆಪಿ ಅವರು ಯಾವ ನೈತಿಕತೆ ಚುನಾವಣೆ ಬಗ್ಗೆ ಮಾತಾಡೋದಕ್ಕೆ? ಇನ್ನು ಬೆಂಗಳೂರಲ್ಲಿ ಗುಂಡಿ ಬಗ್ಗೆ ಮಾತಾಡ್ತಾರೆ. ಅಮಾಯಕ ಗುಂಡಿಯನ್ನು ಮುಚ್ಚದೆ ಅಮಾಯಕ 37 ಜನನ ಕೊಲೆ ಮಾಡಿದವರು ಇದೇ ಬಿಜೆಪಿ ಅವರು. ನಮ್ಮ ಸರ್ಕಾರ ಬಂದ ಮೇಲೆ ವೈಟ್ ಟ್ಯಾಪಿಂಗ್ ಅಂತ ಹೇಳಿ ಸರಿಸುಮಾರು 1.5 ಲಕ್ಷ ಕೋಟಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಡೆವಲಪ್ಮೆಂಟ್ ಕೆಲಸ ನಡೀತಿರೋದೇ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಈ ಸಮಸ್ಯೆಗೆ ಯಾರು ಹೊಣೆ? ಸರ್, ಇದು ಯಾರು ಹೊಣೆ ಅಂತಲ್ಲ ಹೇಳೋಕ್ಕಾಗಲ್ಲ. ಇಟ್ ಶುಡ್ ನಾಟ್ ಬಿಕಮ್ ಪೊಲಿಟಿಕಲ್. ದಟ್ ಈಸ್ ವಾಟ್ ಐ ಟೆಲ್. ಸ್ವಲ್ಪ ಸೈಂಟಿಫಿಕಾಗಿ ಥಿಂಕ್ ಮಾಡಬೇಕು. ಬ್ಯಾಂಗ್ಳೂರು ಓವರ್ನೈಟ್ ನಾವು ನಾಳೆ ರಿಪೇರ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಗ್ರೋನ್ ರ್ಯಾಪಿಡ್ಲಿ. ಅನ್ಫಾರ್ಚುನೇಟ್ ಸಿಚುವೇಶನ್ ಎನ್ನೆ ಆಗಿದ್ದು. ವಿ ಆರ್ ಆಲ್ ವಿತ್ ದ ಫ್ಯಾಮಿಲೀಸ್. ನಮ್ಮ ಕಂಡೋಲೆನ್ಸಸ್ ಇದೆ ಫ್ಯಾಮಿಲೀಸ್ಗೆ. ಬಟ್ ಹಾಗಂತ ಈ ಥರ ಪೊಲಿಟಿಕಲಿ ಡೋಂಟ್ ಪ್ಲೀಸ್ ಮೇಕ್ ಇಟ್. ಹವೆವರ್ ಎಲ್ಲ ಡಿಪಾರ್ಟ್ಮೆಂಟ್ಸ್, BBMP ಅವರಾಗಲಿ, ಇಂಜಿನಿಯರ್ಸ್ ಆಗಲಿ, ಗೌರ್ಮೆಂಟ್ ಆಗಲಿ, ವಿ ಆರ್ ವಿತ್ ದ ಫ್ಯಾಮಿಲೀಸ್ ಹೂ ಲಾಸ್ ದೇರ್ ಡಿಯರ್ ಒನ್ಸ್. ಇದು GBA ಎಲೆಕ್ಷನ್ ಆಗಿಲ್ಲ ಅಥವಾ ಇದಾಗಿಲ್ಲ, ಹಾಗೆಲ್ಲ ಡೋಂಟ್ ಮಿಕ್ಸ್. GBA ಎಲೆಕ್ಷನ್ ಬೇಡ ನಿಮಗೆ? ನೀವೆಲ್ಲ ಕಾರ್ಪೊರೇಟ್ ಆಗಬೇಕಂತ ಆಸೆ ಇಲ್ವಾ? ಸರ್, ಆಗುತ್ತೆ ಕರೆಕ್ಟಾಗಿ. ಲೆಟ್ ಇಟ್ ಹ್ಯಾಪನ್ ಸಿಸ್ಟಮ್ಯಾಟಿಕಲಿ, ಲೀಗಲಿ. ಹವೆವರ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾಪನ್. ಹೇಗೋ ಸುಮ್ಮನೆ ಸಿಲಿಯಾಗಿ ಪ್ರಾಪರ್ ಡಿಲಿಮಿಟೇಷನ್ ಎಲ್ಲ ನೋಡಿಕೊಂಡು ವಿ ಆರ್ ವರ್ಕಿಂಗ್ ಆನ್ ಇಟ್. ಐ ಥಿಂಕ್ ಇಟ್ ವಿಲ್ ಹ್ಯಾಪನ್. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಕರಿಬೋದಾ? ಯಾಕಂತ ಹೇಳಿದ್ರೆ 10 ಜನ ಸತ್ತವ್ರೇನು ಬಡವ್ರು ರೀ, ಎಲ್ಲ ಬಡವ್ರ ಮಕ್ಕಳು ಬಡವರು, ಆಯ್ತಾ? ನೀವೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಇರ್ತೀರಾ, ದೊಡ್ಡ ಒಳ್ಳೊಳ್ಳೆ ಏರಿಯಾದಲ್ಲಿ ಇರ್ತೀರಾ, ನಿಮಗೆ ಒಳ್ಳೆ ಸೀವೇಜು, ಒಳ್ಳೆ ಸೆಕ್ಯೂರಿಟಿ, ಒಳ್ಳೆ ಏರಿಯಾ, ದೊಡ್ಡ ಮನೆ, ಆಯ್ತಾ? ಸತ್ತರ ಸಾವಿಗೆ ನೀವು ಹೊಣೆ ಹಾಕ್ತೀರಾ? ಸರ್, ಖಂಡಿತ ಏನು ಆ ಕುಟುಂಬಕ್ಕೆ ದುಃಖ ಭರಿಸುವಂತ ಎಲ್ಲ ಬಿಟ್ಬಿಡಿ, ದುಃಖ ಕಂಡೋಲೆನ್ಸ್ ಹೇಳೋದೆಲ್ಲ ಬಿಡಿ. ಯಾರು ಹೊಣೆ? ನೀವು ಆಡಳಿತ ನಡೆಸ್ತಿದ್ರೆ ನೀವು ಹೊಣೆಗಾರ ಆಗ್ಬೇಕಲ್ವ? ನೀವು ಹೊಣೆಗಾರ ಆಗ್ಬೇಕಲ್ವಾ? ನೀವೇ ಪ್ರಾಯೋಜಿತ ಕೊಲೆ, ನೀವೇ ಅಲ್ಲ, ನಿಮ್ದೇ ಅಲ್ಲ. ಇದು GBA ಪ್ರಾಯೋಜಿತ ಕೊಲೆ, GBA ಅಧಿಕಾರಿಗಳ ಕೊಲೆ. ಸರ್ಕಾರ ಕೇವಲ ಸಸ್ಪೆಂಡ್ ಮಾಡೋದಲ್ಲ, ಸಾವಿಗೆ ಕಾರಣಕರ್ತ ಆದ ನಂತರವನ್ನ ಜೈಲಿಗೆ ಹಾಕಬೇಕು. ನಿಜವಾಗ್ಲೂ ಸರ್ಕಾರಕ್ಕೆ ಮರ್ಯಾದೆ ಅಂತಿದ್ರೆ ಈ ಸಾವಿಗೆ ಕಾರಣಕರ್ತ ಅಂತ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ರೆ ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಉಳಿಯುತ್ತೆ. ಈ ಘಟನೆಗೆ ನೇರ ಹೊಣೆ ಸರ್ಕಾರಿ ಅಧಿಕಾರಿಗಳು. ಫಾರ್ ಎಕ್ಸಾಂಪಲ್, ನಿಮ್ಗೆ ಸರ್ಕಾರಿ ಅಧಿಕಾರಿಗಳು ಯಾರ ಜೊತೆ ಇದಾರ್ರಿ? ಯಾರು ಸರ್ಕಾರದಲ್ಲಿ ಇದ್ದಾರ್ರಿ? ಸರ್, ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಕಟ್ ಮಾಡ್ತಾರೆ ಸರ್. ಬಸ್ಸಲ್ಲಿ ಓಡಾಡಬೇಕಾದ್ರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಂದು ಪ್ಯಾಸೆಂಜರ್ನ ಒಬ್ಬನ ಜೈಲ್ಗೆ ಹಾಕ್ತಾರೆ ಸರ್. ಇಂಥ ವ್ಯವಸ್ಥೆಯಲ್ಲಿ ಯಾಕೆ ಸರ್ ಅಧಿಕಾರಿ ತರ ಮಾಡ್ತಿದ್ರೆ ಜನ ತಂಗಿ ಎದ್ಬಿಡ್ತಾರೆ, ಹುಷಾರು. ಇದ್ದಳ್ಳಿ ಅದ್ರಲ್ಲಿ ಏನೈತೆ? ಯಾಕೆ ಸರ್ ಅಧಿಕಾರಿಗಳು ಏನ್ ಸರ್ ಮಾಡ್ತಾ ಇದಾರೆ? ಇವತ್ತೆಲ್ಲ ಪರಿಶೀಲನೆ ಮಾಡ್ಬೇಕಾಯ್ತು. ಯಾಕಾರಿ ನಿಮ್ಮ ಅಂಡರ್ ಕಂಟ್ರೋಲ್ ಇಲ್ವಾ? ಅಂದ್ರೆ ಈ ಸರ್ಕಾರದ ಕಂಟ್ರೋಲ್ ಅಧಿಕಾರಿಗಳಿಲ್ಲ. ನಮಸ್ಕಾರ. BJP ಸರ್ಕಾರ ಇದ್ದಾಗ ಇವರು 40% ಕಮಿಷನ್ ಸರ್ಕಾರ ಅಂತ ಇಳಿಸ್ಬಿಟ್ರು. ಇವರು 60% ಸರ್ಕಾರ. ನಿಮ್ದು 60% ಸರ್ಕಾರನ ಅವ್ರು ಹೇಳ್ತಿದಾರೆ. BJP ಮೇಲೆ ಆರೋಪವನ್ನು ಮಾಡಿ ಬಂದ್ರಿ 40% ಸರ್ಕಾರ ಅಂದ್ರೆ, ಆಯ್ತಾ? ಬನ್ನಿ, ಇವಾಗ ಅವ್ರು ಹೇಳಿದ್ರು 1.5 ಲಕ್ಷ ಕೋಟಿ ಡೆವಲಪ್ಮೆಂಟ್ಗೆ ಬಳಸ್ತಾವ್ರಂತೆ. ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ ಹೊಡಿತಾವ್ರು ಸರ್. ಒಂದು ಗುಂಡಿ ಮುಚ್ಚಕ್ಕೆ ನೋಡಿ. ನಿಮ್ಮ ಜೈಲ್ಗೆ ಹೋಗಿ ಬಂದವ್ರು ಯಾರು? ಅರವಿಂದ್ ಕೇಜ್ರಿವಾಲ್ ರಾಗಿ ಮುದ್ದೆ ತಿಂದು ಬಂದವ್ರು ಯಾರು? ಕೇಳಿ ಅವ್ರನ್ನ. ರಾಜಕೀಯ ಆಗ್ಬೇಕು ಅವ್ರಿಗೆ. ಅವ್ರೊಬ್ಬರೇ ಅಲ್ಲ, CM ಆಗಿ ಜೈಲಲ್ಲಿ ಕೂತಿದ್ರು. ಅವರ ಮುಖ್ಯಮಂತ್ರಿಗಳು ಪಕ್ಷದ 7 ಸಂಸದರು ಇವತ್ತು ಪಕ್ಷ ಬಿಟ್ಟು ಹೋಗಿದ್ದಾರೆ. ಅವ್ರ ಮಾನ ಮರ್ಯಾದೆ ಇದೆ ನಮ್ಮ ಪಕ್ಷ ಟೀಕೆ ಮಾಡಕ್ಕೆ. ಏನಕ್ಕೆ ಹೋಗಿದ್ದಾರೆ? ಅವ್ರ ಪಕ್ಷದ 7 ಸಾರಿ, ಅವರು 40% ಸರ್ಕಾರ ಅಂತ ಪ್ರಚಾರ ಮಾಡಿದ್ರಲ್ಲ, ಒಂದು ಇಲಿಂದ ಬಂಧಿಸಿದಾರೆ ಅವರು? ಇಲ್ಲ. ಯಾಕೆಂದ್ರೆ 15% ಕಮಿಷನ್ನು ಅವ್ರಿಗೂ ಬರ್ತಾ ಇತ್ತು. ಈಗ 60% ಕಮಿಷನ್ ಅಲ್ಲಿ ಅವ್ರಿಗೂ ಒಂದಷ್ಟು ದುಡ್ಡು ಹೋಗ್ತಾ ಇದೆ. ಯಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೋಟ್ಯಾಂತರ ಲಕ್ಷ ಕೋಟಿ ಬಾಳ್ತಾ ಇದಾರೆ. ಅವ್ರಿಗೆ ಗೋಡೆ ಬೀಳ್ಲಿ ಅಥವಾ ನಾಚಿಕೆ ಆಗ್ಬೇಕು. ಈ ವಯಸ್ಸಲ್ಲಿ ಈ ತರ ಸುಳ್ಳು ಮಾತಾಡಕ್ಕೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಸದ್ಯಕ್ಕೆ ದೂರವಾದ ಮಾತುಗಳಿವು. ಸದ್ಯಕ್ಕೆ ದೂರ. ಎಸ್ ಮೇಡಮ್. ರಾಜಕೀಯದಲ್ಲಿ ನಿಮ್ಗೆ ಯಾರನ್ನೇ ಮಾತಾಡ್ಸಿದ್ರು ನಿಮ್ಗೆ ಬರೀ 40%, ಆ ಪರ್ಸೆಂಟ್, ಈ ಪರ್ಸೆಂಟ್ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು 2,000 ಮರಗಳನ್ನ ನಾವು ತೆರವು ಮಾಡ್ಬಿಟ್ಟಿದೀವಿ, ನಾವು ಅದನ್ನ ಮಾಡಿದೀವಿ, ಇದನ್ನ ಮಾಡಿದೀವಿ ಅಂದ್ರು. ಮೊನ್ನೆ ನಾನು ಒಂದು ಫಾರೆಸ್ಟ್ ಆಫೀಸರ್ ಅವ್ರಿಗೆ ಹೇಳ್ತೀನಿ, ಆ ಮನೆ ಹತ್ರ ತುಂಬ ಮರಗಳು ಬೆಳೆದಿದೆ, ಅಲ್ಲಿ ಬೆಳಕಿಲ್ಲ, ನೀವು ಬಂದು ಅದನ್ನು ಸರಿ ಮಾಡಿಕೊಡಿ ಅಂತ ನಾನು ಫೋನ್ ಮಾಡ್ತೀನಿ. ಅವ್ರು ಹೇಳ್ತಾರೆ
ನಮ್ಮಲ್ಲಿ ನಾವು ಕಟ್ಟಿಂಗ್ ಚಾಪರ್ಸ್ನೆಲ್ಲ ನಾನು ಬಾಡಿಗೆ ತಗೋಬೇಕು, 5,000 ರೂಪಾಯಿ ಕೊಡಿ ನಾವು ಕತ್ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆಯ್ತಾ? ಈ 5,000 ರೂಪಾಯಿ ಏನಕ್ಕೆ ಪಬ್ಲಿಕ್ ಅವ್ರಿಗೆ ಕೊಡಬೇಕು? ಡೀಟೇಲ್ ಆಗಿ ಹೇಳಿ. ಡಿ ಕೆ ಶಿವಕುಮಾರ್ ಕ್ರಮ ಕೈಗೊಳ್ತಾರೆ, ಯಾಕಂದ್ರೆ ಕಾಂಗ್ರೆಸ್ ಇಲ್ಲೇ ಇದ್ದಾರೆ. ಯಾರು ಹೇಳಿದ್ರು ಅಧಿಕಾರಿ, ಯಾವ ಏರಿಯಾ ಡೀಟೇಲ್ಸ್ ಹೇಳಿ. ಅಲ್ಲ, ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ಅದು ಚಾಮರಾಜಪೇಟೆಯಲ್ಲಿ ನಡೆದಿರೋದು. ನಿಯರ್ ಬೈ ಜಿಂಕೆ ಪಾರ್ಕ್ ಹತ್ರ ಒಂದು ಏರಿಯಾದಲ್ಲಿ ಇಡೀ ಫುಲ್ ಮರಗಳು ಚಾಚ್ಕೊಂಡು ಫುಲ್ ಏನು, ನಾನು ವಿತ್ ಫೋಟೋಸ್ನ ನಾನು ಎಲ್ಲ ಕಡೆಗೂ ಸಹಾಯವಾಣಿ ಆಪ್ವರೆಗೂ ನಾನು ಕಳಿಸಿದ್ದೀನಿ. 5,000 ರೂಪಾಯಿ ಕೇಳಿದ್ದಾರೆ ಚಾಪರ್ಗೆ. ನಿಮ್ಯಾನ್ಸ್ ಹತ್ರ ಅವರೇ ಅಡ್ಮಿನಿಸ್ಟ್ರೇಷನ್ಸ್ ಮಳೆ ಬರೋ ಚಾನ್ಸಸ್ ಇರುತ್ತೆ, ನಮ್ಮಲ್ಲಿ ಮರ ಜಾಸ್ತಿ ಇದೆ, ಕತ್ತರಿಸ್ಬೇಕು ಅಂತ ಅವರೇ ಅಡ್ಮಿನ್ ಅವ್ರು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಮಾಡಬೇಕು? ಇದೇ ಥರನೇ ಎಲ್ಲ ಕಡೆಗೂ ಚಾಪರ್ ಮಾಡಿದಿದ್ರೆ ಒಂದೊಂದು ರೆಂಬೆ ಕೊಂಬೆ ಕಟ್ಟಾಗಿ ಎಲ್ಲರೂ ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇದ್ವಾ? ಚರಂಡಿಗಳನ್ನ ಮಾಡ್ತೀವಿ ಅಂತ ಹೇಳಿ ಹಳೆ ಕಾಲದ ಪ್ಲಾನ್ನ ಈ ಕಾಲಕ್ಕೆ ಮಾಡಿದ್ದಾರೆ. 30-40 ಸೈಟಲ್ಲಿ ಮೊದಲು 3 ಮನೆ ಆಗ್ತಿತ್ತು, ಇವಾಗ 6 ಮನೆ ಆಗುತ್ತೆ. ಅಷ್ಟು ವಾಟರ್ ಹೋಗ್ಬೇಕಾಗತ್ತೆ, ಕಸ ಯಾವುದೂ ವಿಲೇವಾರಿ ಮಾಡಕ್ಕೆ ಬರ್ತಾ ಇಲ್ಲ. ಮೊನ್ನೆ ನೀರು ಹೋಗ್ತಾ ಇದೆ, ಫುಲ್ಲು ಚರಂಡಿ ಒಳಗಡೆಗೆ ಕಸ ಹೋಗ್ತಾ ಇದೆ, ಚರಂಡಿ ಒಳಗಡೆ ನೀರು ಹೋಗ್ತಿದೆ. ಹೇಗೆ ಮಾಡ್ತೀರಿ ಅದನ್ನ? ಬೇರೆ ಇವ್ರನ್ನ ಕೇಳಿದ್ರೆ ಪರ್ಸೆಂಟೇಜ್ ಮಾತಾಡ್ತಾರೆ. ಬಿ ಪ್ಯಾಕ್ ನ ಸದಸ್ಯೊಬ್ರು ಹೇಳ್ತಾರೆ ಯಾವ ರೀತಿ ಭ್ರಷ್ಟಾಚಾರ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ ನಾನೊಂದು ಹೇಳ ಸರ್, 1900ರಲ್ಲಿ ಬೆಂಗಳೂರು ಒಂದು ಸುಸಜ್ಜಿತ ನಗರ ಸರ್. ಒಳಚರಂಡಿ ವ್ಯವಸ್ಥೆ ಇತ್ತು, ಬೀದಿ ದೀಪ ಇತ್ತು, ಎಲ್ಲಾನು ಸುಸಜ್ಜಿತವಾಗೇ ಇತ್ತು. 2-3 ಸರ್ಕಾರಗಳು ಬಂದವು, JDS ಬಂತು, BJP ಬಂತು, ಕಾಂಗ್ರೆಸ್ ಬಂದು ಭ್ರಷ್ಟಾಚಾರ ಹೆಚ್ಚಾಯಿತು ಸರ್. ಕೆರೆಗಳು ಒತ್ತುವರಿ ಆಯಿತು, ಏನು ಕೆರೆಗಳು ಒತ್ತುವರಿ ಆಯಿತು, ರಸ್ತೆಗಳು ಒತ್ತುವರಿ ಆಯಿತು, ಎಲ್ಲ ಒತ್ತುವರಿ ಮಾಡಿಕೊಂಡು ಭ್ರಷ್ಟಾಚಾರ ಎಲ್ಲಿ ನೋಡಿದ್ರು ತಾಂಡವ ಆಡ್ತಿದೆ ಸರ್. ಇದು ಇವತ್ತಿನ ಸಮಸ್ಯೆ. ಪ್ರತಿ